ಎವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಚೀಮಲಗುಟ್ಟ ಗ್ರಾಮದ ಭೂಮಿ ವಿಚಾರದಲ್ಲಿ ಸುಳ್ಳು ಆರೋಪ. ಬಿಎಸ್ಪಿ ಜಿಲ್ಲಾಧ್ಯಕ್ಷ ಕೋಡಿಗಲ್ ರಮೇಶ್ ಆಕ್ರೋಶ. ಚೀಮಲಗುಟ್ಟ ಗ್ರಾಮದ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ಇತ್ತೀಚೆಗೆ ಮಾಡಲಾದ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಸತ್ಯಕ್ಕೆ ದೂರವಾದವು ಎಂದು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಕೋಡಿಗಲ್ ರಮೇಶ್ ತಿಳಿಸಿದ್ದಾರೆ. ಇಂದು ಚಿಂತಾಮಣಿ ತಾಲೂಕಿನ ಕೋಡಿಗಲ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆಗಳನ್ನು ಬಿಡುಗಡೆ ಮಾಡಿ ಮಾತನಾಡಿದ ಅವರು, ಚೆನ್ನರಾಯಪ್ಪ ಎಂಬುವವರ ಜಮೀನಿನ ವಿಚಾರವಾಗಿ ನಡೆಸಲಾದ ಪತ್ರಿಕಾಗೋಷ್ಠಿಯಲ್ಲಿ 100ಕ್ಕೆ 100ರಷ್ಟು ತಪ್ಪು ಮತ್ತು ಸುಳ್ಳು ಮಾಹಿತಿಯನ್ನ ನೀಡಲಾಗಿದೆ. ಸಾರ್ವಜನಿಕರಿಗೆ ವಾಸ್ತವಾಂಶ ತಿಳಿಯಬೇಕೆಂಬ ಉದ್ದೇಶದಿಂದ ನಾವು ಈ ಸ್ಪಷ್ಟನೆ ನೀಡುತ್ತಿದ್ದೇವೆ ಎಂದರು. ಚೆನ್ನರಾಯಪ್ಪನವರ ಮಗ ಪೊಲೀಸ್ ಅಧಿಕಾರಿಯಾಗಿದ್ದು ಅವರು ಯಾರನ್ನ ಬೈದಿಲ್ಲ, ಹೊಡೆದಿಲ್ಲ. ಆದರೂ ಕೆಲವರು ಗುಂಪು ಕಟ್ಟಿಕೊಂಡು ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಪಿತೂರಿ ನಡೆಸಿ ಎಫ್ಐಆರ್ ದಾಖಲಿಸಿದ್ದಾರೆ. ಗ್ರಾಮದ ನಕ್ಷೆ ಮತ್ತು ಮಂಜೂರಾತಿ ಅರ್ಜಿಗಳ ಪ್ರಕಾರ ಸುಮಾರು 20 ಜನರಿಗೆ ಅಲ್ಲಿ ಜಮೀನು ಗ್ರಾಂಟ್ ಆಗಿದೆ. ಅದರಲ್ಲಿ ಚೆನ್ನರಾಯಪ್ಪನವರಿಗೆ 3 ಎಕರೆ 20 ಗುಂಟೆ ಜಮೀನು ಮಂಜೂರಾಗಿದೆ ಎಂದು ರಮೇಶ್ ದಾಖಲೆಗಳನ್ನು ಪ್ರದರ್ಶಿಸಿದರು. ಗ್ರಾಮದ ಕೆಲವರು 53ರ ಅರ್ಜಿಯ ಜಮೀನನ್ನ ಇವರು ಉಳುಮೆ ಮಾಡಿದ್ದಾರೆ ಎಂದು ಆರೋಪಿಸಿದ್ದರು. ಆದರೆ ಗೋಪಾಲಪ್ಪ ಹಾಗೂ ಇತರೆ 6 ಜನರು ಫಾರಂ 53ರ ಅಡಿಯಲ್ಲಿ ತಲಾ 1 ಎಕರೆ 20 ಗುಂಟೆ ಜಮೀನಿಗಾಗಿ ಅರ್ಜಿ ಸಲ್ಲಿಸಿದರು. ಈ ಬಗ್ಗೆ ಕಂದಾಯ ಅಧಿಕಾರಿಗಳು, ವಿಎ ಮತ್ತು ಗ್ರಾಮ ಲೆಕ್ಕಿಗರು ಸ್ಥಳ ತನಿಖೆ ನಡೆಸಿ ಅಲ್ಲಿ ವ್ಯವಸಾಯಕ್ಕೆ ಯಾವುದೇ ಜಮೀನು ಲಭ್ಯವಿಲ್ಲ, ಅದು ಕೇವಲ ದನಕರುಗಳ ಮೇವಿಗಷ್ಟೇ ಸೀಮಿತವಾಗಿದೆ ಎಂದು ಸರ್ಕಾರಕ್ಕೆ ವರದಿ ನೀಡಿ ಆ ಅರ್ಜಿಗಳನ್ನು ವಜಾಗೊಳಿಸಿದ್ದಾರೆ. ಹೀಗಿದ್ದರೂ ಜಮೀನು ಕಸಿದುಕೊಳ್ಳಲಾಗಿದೆ ಎನ್ನುವ ಆರೋಪ ಮಾಡುವುದು ಸರಿಯಲ್ಲ ಎಂದು ರಮೇಶ್ ಸ್ಪಷ್ಟಪಡಿಸಿದರು. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಈ ಹಿಂದೆ ನಡೆದಿರುವ ಹಲವು ದೌರ್ಜನ್ಯದ ಘಟನೆಗಳಿಂದಾಗಿ ಹೆಸರಾಗಿದೆ ಎಂದು ಕೋಡಿಗಲ್ ರಮೇಶ್ ಅವರು ವಿಷಾದ ವ್ಯಕ್ತಪಡಿಸಿದರು. ಈ ಭಾಗದಲ್ಲಿ ಈ ಹಿಂದೆ ಸುಮಾರು 35ಕ್ಕೂ ಹೆಚ್ಚು ಜನರ ಕೊಲೆಗಳಾಗಿದ್ದು, ಬಿಲ್ಲಾಂಡ್ಲ, ಕಮ್ಮಲಹಳ್ಳಿ, ಇರಂಗಂಪಲ್ಲಿ ಮುಂತಾದ ಗ್ರಾಮಗಳಲ್ಲಿ ಅಹಿತಕರ ಘಟನೆಗಳು ನಡೆದಿವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಎಲ್ಲ ಜಾತಿಯ ಬಡವರು ನಮ್ಮ ಜೊತೆಯಲ್ಲಿದ್ದಾರೆ. ಎಸ್ಸಿ, ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ಬಡವರ ಮೇಲೆ ದೌರ್ಜನ್ಯ ನಡೆದಾಗ ನಾವು ನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ದೇವೆ ಎಂದು ಹೇಳಿದ ಅವರು, ತಾವು ಸದಾ ನ್ಯಾಯದ ಪರವಾಗಿ ಮತ್ತು ಬಡವರ ಪರವಾಗಿ ಧ್ವನಿ ಎತ್ತುತ್ತಿರುವುದರಿಂದಲೇ ತಮ್ಮನ್ನ ಗುರಿಯಾಗಿಸಿಕೊಂಡು ಕೆಲವು ಶಕ್ತಿಗಳು ಸಂಚು ರೂಪಿಸುತ್ತಿವೆ ಎಂದು ರಮೇಶ್ ಗಂಭೀರ ಆರೋಪ ಮಾಡಿದರು. ನಮ್ಮ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸುವುದು, ನಮ್ಮನ್ನು ಗಡೀಪಾರು ಮಾಡಲು ಯತ್ನಿಸುವುದು ಮತ್ತು ನನ್ನ ಪ್ರಾಣಕ್ಕೆ ಹಾನಿ ಮಾಡಲು ಹಲವು ಬಾರಿ ಪ್ರಯತ್ನಗಳು ನಡೆದಿವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಧೈರ್ಯ ಮತ್ತು ಪ್ರೇರಣೆಯಿಂದ ನಾವು ಇವತ್ತಿಗೂ ಜೀವಂತವಾಗಿದ್ದುಕೊಂಡು ಬಡವರ ಪರವಾಗಿ ಹೋರಾಡುತ್ತಿದ್ದೇವೆ. ಇಂತಹ ಯಾವುದೇ ಪಿತೂರುಗಳಿಗೆ ನಾವು ಹೆದರುವುದಿಲ್ಲ ಎಂದು ಅವರು ದೃಢವಾಗಿ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸಂಯೋಜಕರಾದ ಗುಂತೂರು ಪಲ್ಲಿ ಆನಂದ್, ತಾಲೂಕು ಅಧ್ಯಕ್ಷರಾದ ಸುರೇಶಾಜಿ, ತಾಲೂಕು ಸಂಯೋಜಕರಾದ ಚಂದ್ರಪ್ಪ, ಉಪಾಧ್ಯಕ್ಷರಾದ ಶ್ರೀರಾಮ್, ಲಕ್ಷ್ಮೀನಾರಾಯಣ್, ಮೂರ್ತಿ, ಜಿಎಂ ಕೋನಪ್ಪ, ಬಾಬು, ಗಿನ್ನ ಶ್ರೀನಿವಾಸ್, ರಾಯಪಲ್ಲಿ ಮಂಜು, ಚೀಮಲಗುಟ್ಟ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಇದ್ದರು. ಮಾತಾಡಲ್ಲ ಅಂತಲ್ಲ, ಅಲ್ಲಿ ಗಲಾಟೆನೇ ಇಲ್ವಲ್ಲ. ಏನು ಸಂದೀಪ್ಗೂ ಸಂತೋಷಗೂ ಯಾವತ್ತೂ ಮಾತು ಬೆಳೆದಿಲ್ಲ, ಏನಿಲ್ಲ. ಸಾಮರಸ್ಯಾಗಿ ಮಾತಾಡ್ಕೊಂಡಿದ್ದಾರೆ. ಸಂತೋಷ ಅವರು ಕೂಸೆಗಳು ನಟ್ಟುವಾಗ ಇದು ಸರ್ವೆ ಮಾಡ್ಕೊಂಡು ಇದು ಮಾಡ್ತೀವಿ ಅಂತ ಹೇಳಿದಾಗ ಇವರು ಹೇಳಿದ್ದಾರೆ, ಇಲ್ಲ ನಾನು ಬಿಟ್ಟು ನೀನು 5 ಅಡಿ ಬಿಟ್ಟು ನಾನು ಜಮೀನು ಹಾಕ್ಕೊಳ್ತಾ ಇದ್ದೀನಪ್ಪ, ಹಂಗೇನಾದ್ರು ನೀವು ಸರ್ವೆ ಮಾಡಿದಾಗ ನನ್ನ ಇನ್ನೂ ಬಿಡಬೇಕಾದ್ರೂ ನನ್ನ ಜಮೀನಿಗೆ ಬಂದರೆ ನಾನು ಬಿಟ್ಬಿಡ್ತೀನಿ, ನಿನ್ನ ಜಮೀನು ಒಳಗೆ ಬಂದರೆ ನನಗೆ ಬಿಡಬೇಕಪ್ಪ ಅಂತ ಮಾತಾಡ್ಕೊಂಡು ಕೂಸೆಗಳು ನಾಟಿದ್ದಾರೆ. ಎಲ್ಲ ಮಾತಾಡ್ಕೊಂಡು ಮತ್ತೆ ಪ್ಲಾನ್ ಮಾಡಿ ಏನು ಇವರು ಯಾವುದೇ ಇದರಲ್ಲಿ ನಮಗೆ ಕೈ ಸಿಗ್ತಾ ಇಲ್ಲ ಅಂತ ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಎಲ್ಲರೂ ಸೇರಿಸಿ 100 ಜನನ್ನ ಕುಡಿದು ಕೂಸೆಗಳು ಕುಡಿಸಿದ್ದಾರೆ. ಎಲ್ರಿಗೂ ಕುಡಿಸಿ ಇದು ಆಗಿರೋದು ವಾಸ್ತವ. ಈಗ ನಕ್ಕಾಸಲೆ ರೋಡು ಕೆರೆಯಿಂದ ಹಿಡಿದು ಲಾಸ್ಟ್ ಕಡಲಮರಿ ಮೇನ್ ರೋಡ್ಗೆ ನಕ್ಕಾಸು ರೋಡ್ ಬೇಕಷ್ಟೇ ನಮಗೆ. ಈಗ ಚನ್ನರಾಯಪ್ಪ ಜಮೀನು ಪಾಪ ಇದೆ, ಅದಕ್ಕೆ ತೊಂದರೆ ಏನಿಲ್ಲ. ಈಗ ತೊಂದರೆ ಏನಿಲ್ಲ, ಅದು ಕಾಂಪೌಂಡ್ ಹಾಕ್ಕೊಂಡು ಅವ್ರು ಉಳುಮೆ ಮಾಡ್ಕೊಳ್ತಾರೆ, ಸರಿ, ಎರಡನೇ ಮಾತಿಲ್ಲ. ಈ ರೋಡ್ ಒಂದು ಆಗಿಬಿಟ್ರೆ ಏನು ತೊಂದರೆ ಸಮಸ್ಯೆನೇ ಇಲ್ಲ ಸರ್. ಈ ಸಂದೀಪ್ ಅನ್ನೋರು ಅನ್ನೆಸರಾಗಿ ತೀಟ್ಲೆ ಮಾಡ್ತಾಯಿದ್ದಾರೆ. ಧರ್ಮ ಅನ್ನೋರು ಸರ್ಕಾರಿ ಜಮೀನಿಗೆ ಏನು ಬೇಲಿ ಹಾಕ್ಕೊಂಡು ಕಾಂಪೌಂಡ್ ಹಾಕ್ಕೊಂಡು ಜನರಿಗೆಲ್ಲ ತೊಂದರೆ ಮಾಡ್ತಾಯಿದ್ದಾರೆ. ಮತ್ತು ಈ ಮರಗಳು ಕಡಿಯುವುದು, ಇವರು ಗ್ಯಾಂಗ್ ಇದೆ, ಒಂದು ಗ್ಯಾಂಗು, ಇವರೆಲ್ಲ ನೈಟೇ ಕಟ್ ಮಾಡ್ತಾರೆ.
ನೈಟೇ ಲಾರಿಗಳಲ್ಲಿ ಲೋಡ್ ಮಾಡಿಬಿಟ್ಟು ಮಾರಾಕ್ ಕೊಡೋದು, ಕಳ್ತನವಾಗಿ ದುಡ್ಡು ಹಂಚ್ಕೊಡೋದು, ಈ ಕೆಲಸ ಮಾಡ್ತಾಯಿದ್ದಾರೆ. ಅದ್ರ ಮೇಲೆ ಎಲ್ಲ ಅಫೇರ್ ಆಗಿದೆ, ಮತ್ತೆ ರಿಪೀಟ್ ಮಾಡುವುದೇನು ಬೇಡ, ಇದೆಲ್ಲ ಆಗಬಾರ್ದು. ನಾನು ಪೊಲೀಸ್ ಇವ್ರಿಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಅಧಿಕಾರಿಗಳು ಹೇಳ್ತಾ ಇದ್ದೀನಿ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಇದ್ರ ಬಗ್ಗೆ ನಿರ್ಲಕ್ಷ್ಯತನ ತೋರಿಸ್ತಾ ಇದ್ದಾರೆ. ಅದೇನಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಹಿಂದೆ 1 ವರ್ಷ ಹಿಂದೆ ಇದೇ ಸೇಮು ಅಲ್ಲೇ ಪ್ಲೇಸಲ್ಲೇ ಕಡ್ದಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದೆ, ಎಲ್ಲ ಇದು ಮಾಡಿದೆ. ಆವಾಗ ವರ್ಷ ಆಗಿದೆ, ಕಡ್ದಿರುವ ಒಂದು ಲೋಡು ಏನು ಸೌದೆ ಅಲ್ಲೇ ಇದೆ, ಈಗಲೂ ಅಲ್ಲೇ ಇದೆ, ಮುಟ್ಟಿಲ್ಲ ಯಾರು. ಈಗ ಅಲ್ಲೇ ಇದ್ದರೂ ಕೂಡ ಮತ್ತೆ ಇದು ರಿಪೀಟ್ ಮಾಡಿ 2 ಲೋಡ್ ಕಡಿದು ಮಾರಾಕಿದ್ದಾರೆ. ಈಗ ಪ್ರಶ್ನೆ ಮಾಡಿದ್ರೆ ಒಂದು ಲೋಡ್ ನಾವೇ ಹಿಡ್ಕೊಟ್ಟಿವು, 2 ಗಂಟೆಯಲ್ಲಿ ಹಿಡ್ಕೊಟ್ಟಿದ್ವಿ. ಮತ್ತು ಈಗಿರುವುದು ಲೋಡು ನಿನ್ನೆ ಎತ್ಕೊಂಡು ಹೋಗಿದ್ದಾರೆ, ಕೇಸ್ ಆಗಿದೆ ಅಂತ ಹೋಗಿ ಸೀಸ್ ಮಾಡಿದ್ದೀವಿ ಅಂತ ಹೇಳಿದ್ರು. ಆಯ್ತು ಅಂತ ಅದು ವಿಡಿಯೋ ಮಾಡಿದ್ವಿ. ಆದರೆ ಏನು ಯಾರು ತಪ್ಪು ಮಾಡಿದಾರೋ ಅವ್ರನ್ನೂ ಬಂಧಿಸಲಿಲ್ಲ. FIR ಅಲ್ಲೇ ಕೊಟ್ಟಿದ್ದಾರೆ ಅವರು, ಇವ್ರನ್ನೂ ಬಂಧಿಸಿಲ್ಲ ಅಂತ. ಈಗ ಇವ್ರು ಫೈನ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ, ಅಂತ ಫೈನ್ ಹಾಕ್ತೀವಿ ಅಂತ ಹೇಳ್ತಾರೆ. ಫೈನ್ ಹಾಕ್ತಾರೆ, ಮತ್ತೆ ಕಡೀತಾರೆ, 2 ಲೋಡ್ ಮಾರಾಕ್ಬಿಡ್ತಾರೆ. ಹಿಂಗೊಂದು ಲೋಡ್ ಸಿಕ್ಬಿಟ್ರೆ ಅದಕ್ಕೆ ಫೈನ್ ಹಾಕ್ತಾರೆ. ಇವರು ಶಾಮಿಲ್ ಆಗ್ತಾ ಇದ್ದಾರೆ, ಯಾರೋ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಶಾಮಿಲ್ ಆಗ್ತಾ ಇದ್ದಾರೆ. ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿಸಿದ್ರೆ ಆ ಕೇಸೇ ಮಾಡಲ್ಲ. ನಾವು ಸೀರಿಯಸ್ ಆಗಿ ತಗೊಂಡು ನಾವು ತಿರುಗಾಡಿ ಏನು ಮಾಡಿದ್ದೀರಾ ಏನಂತ ಎಲ್ಲ RTI ತಗೊಂಡು ನಾವು ಡಾಕ್ಯುಮೆಂಟ್ಸ್ ತಗೊಂಡಿದ್ವಿ. ಇದ್ರ ಬಗ್ಗೆ ಎಲ್ಲ ನಾವು ಸರ್ಕಾರಿ ಜಮೀನು ಉಳಿಸ್ಬೇಕು ಅಂತ, ಈ ಪರಿಸರ ಏನಿದೆ ಪ್ರಕೃತಿ ಮರಗಳು ಕಡಿಬಾರ್ದು ಅಂತ ನಮ್ಮ ಉದ್ದೇಶ. ಇದೆಲ್ಲ ಆಗ್ತಾಯಿದೆ. ಇದಕ್ಕೆ ನಮಗೆ ಕೋಪ್ರೇಟ್ ಮಾಡಿದರೆ ಸಾಕು ಎಲ್ರಿಗೂ. ಇದು ನಮಗಂತಲ್ಲ, ಎಲ್ರಿಗೂ, ಊರಿನವರು ಎಲ್ರಿಗೂ, ಯಾವ ಊರಲ್ಲಿ ಏನು ಸರ್ಕಾರಿ ಜಮೀನು ಇರ್ಬೋದು, ಮರಗಳಿರ್ಬೋದು, ಏನೇ ಇರ್ಬೋದು, ಅದು ಊರಿಗೆ ಅನುಕೂಲ ಆಗಬೇಕು. ಆದರೆ ದುರುದ್ದೇಶದಿಂದ ಒಬ್ಬರು ಇದನ್ನು ಯೂಸ್ ಮಾಡಿಕೊಂಡು ದಬ್ಬಾಳಿಕೆ ಮಾಡ್ತಾರೆ. ನೋಡಿ ಇದು ಸರಿ ಇಲ್ಲ ಅಂತ, ಇದನ್ನೇ ನಾನು ತಪ್ಪು ಅಂತ ನಾನು ಮಾತಾಡೋದು. ಅದಕ್ಕೆ ನಾನು ಕೆಟ್ಟವನು ಅಷ್ಟೇ. ನಾನೇನು ಯಾರ ಹತ್ರ ಹೋಗಿ ಕೈ ಚಾಚಿ ಏನು ಕೇಳ್ಕೊಳ್ಳಲ್ಲ, ಯಾರ ಹತ್ರ ಹೋಗಿ ನನ್ನ ಮನೆಗಳ ಹತ್ರ ಎಲ್ಲ ಏನು ನನಗೆ ಬೇಡ್ಕೊಳ್ಳಲ್ಲ, ಏನಿಲ್ಲ. ನ್ಯಾಯ ಮಾತಾಡಿದ್ರೆ ಕೆಟ್ಟವನು. ಹಿಂಗಾಗಿದೆ. ದಯವಿಟ್ಟು ನ್ಯಾಯ ಕೊಡಿಸ್ರಿ. ಯಾರೇ ಜಾತಿ ಇರ್ಬೋದು, ಚಂದ್ರಾಯಪ್ಪ ಅವ್ರಿಗೆ ಅವ್ರ ಜಮೀನು ಅವ್ರು ಉಳುಮೆ ಮಾಡಿಕೊಂಡು ಕಾಂಪೌಂಡ್ ಹಾಕಿ ನ್ಯಾಯ ಕೊಡಿಸ್ಲಿ ಸಾಕು. ಅದರಲ್ಲಿ ಅಧಿಕಾರಿಗಳು ಯಾವುದೇ ತಪ್ಪು ಮಾಡಿಲ್ಲ, ಪೊಲೀಸ್ ಅಧಿಕಾರಿಗಳು ತಪ್ಪು ಮಾಡಿಲ್ಲ. ಹಿಂಗಿದೆ. ಈಗ ಎಲ್ಲ ನ್ಯಾಯ ಸಿಗ್ತಾ ಇದೆ, ಎರಡನೇ ಮಾತಿಲ್ಲ. ಅದಕ್ಕೆ ನಾವು ಇಷ್ಟ ತನಕ ಕಾಯ್ದಿದ್ದು ಕೂಡ ಏನು ನಾವು ಕ್ರಿಯೇಟ್ ಮಾಡಿ ಮಾತಾಡಬಾರ್ದು, ಏನು ಅಂತ ದಾಖಲೆ ಸಮೇತ ತೋರಿಸ್ಬೇಕು ಜನರಿಗೆ ಅಂತ. ಈ ಥರ ಇದೆ. ಇದು ನೋಡಿ ಸರ್, ಇನ್ನೊಂದು ಸಾಗುವಳಿ ಸರ್, ಚಂದ್ರಾಯಪ್ಪ ಬಿನ್ನು ದೊಡ್ಡ ಚೆನ್ನಪ್ಪ ಸೇಮಲಗುಟ್ಟ ಇವ್ರಿಗೆ ಗ್ರಾಂಟ್ ಆಗಿರೋದು 3 ಎಕರೆ 20 ಕುಂಟೆ. ಇದಕ್ಕೆ ಚೆಕ್ ಬಂದು ಪೂರ್ವಕ್ಕೆ ರೆಡ್ಡಪ್ಪನವ್ರದ್ದು, ಅವರು ಸ್ವಂತ ರಿಲೇಟಿವ್ ರೆಡ್ಡಪ್ಪ ಅವರು. ಪಶ್ಚಿಮಕ್ಕೆ ಊರು ಗುಟ್ಟೆ ಸರ್, ಪಶ್ಚಿಮಕ್ಕೆ. ಉತ್ತರಕ್ಕೆ ಉಲಿಕೆ ಜಮೀನು, ದಕ್ಷಿಣಕ್ಕೆ ಉಲಿಕೆ ಜಮೀನು. ಇದು ಅವರಿಗೆ ಗ್ರಾಂಟ್ ಆಗಿರೋದು, ಗ್ರಾಂಟ್ ಕಾಪಿ. ಪಾನಿ ಪ್ರೆಸೆಂಟ್ ಪಾನಿ ಇದೆ. ಈಗ ಎಲ್ಲ ದಾಖಲೆಗಳು ಎಲ್ಲ ಕರೆಕ್ಟಾಗಿದೆ, ಯಾವುದೇ ತೊಂದರೆ ಏನಿಲ್ಲ. ಸುಮ್ಮನೆ ಕ್ರಿಕ್ ಮಾಡಿ ಗಲಾಟೆ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ. ಇಲ್ಲಿ ಯಾವ ಅಧಿಕಾರಿಗಳದ್ದು ತಪ್ಪಿಲ್ಲ. ಇವರು ಬೇಕಂತ ಅವ್ರ ಉದ್ದೇಶ ಏನಂದರೆ, ಅವ್ರ ಹತ್ರ ಇವರು ಸಂತೋಷಣ್ಣವ್ರು ಹೋಗಿ ಅವ್ರ ಹತ್ರ ಹೋಗಿ ಕೇಳ್ಕೊಳ್ಬೇಕಂತೆ. ಅವ್ರ ಹತ್ರ ಹೋಗಿಲ್ಲ, ಅವರು ನನ್ನ ಹತ್ರ ಬಂದಿದ್ದಾರೆ ಅಂತ ಒಂದು ದುರುದ್ದೇಶದಿಂದ ಈ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅರ್ಥ ಆಗ್ತಾ ಇದೆ. ಈಗ ನಮ್ಮ ಹತ್ರ ಬಂದು ನಾವು ಕೊಡಿ ಸರ್, ಗ್ರಾಂಟ್ ಆಗಿರೋದು ಅವ್ರ ಜಮೀನು ಏನಿದೆಯೋ ಅದು ಅವ್ರ ಜಮೀನು ಇದೆ, ಆಲ್ರೆಡಿ ಅವರು ಉಳುಮೆ ಮಾಡ್ಕೊಳ್ತಾ ಇದ್ದಿದೆ, ತೊಂದರೆ ಏನಿಲ್ಲ. ಪೆನ್ಷನ್ ಏನು ಕೂಸೆಗಳನ್ನ ಹಾಕಿ ಕಾಂಪೌಂಡ್ ಹಾಕ್ಕೊಳ್ತಾ ಇದ್ದಾರೆ ಅಷ್ಟೇ. ಆ ಕಾಂಪೌಂಡನ್ನು ನಿಲ್ಲಿಸೋಕ್ಕೆ ಸುಮ್ಮನೆ ಅಡ್ಡಿಪಡಿಸಿದ್ದಾರೆ. ಇನ್ನೇನು ಅಧಿಕಾರಿಗಳು ಯಾರು ನೀನು ಹಾಕ್ಕೋಬೇಡ, ಏನು ಅರ್ಜಿಗಳು ಕೊಟ್ಟಿದ್ದಾರೆ ಎಲ್ಲ ಮಾಡಿದ್ದಾರೆ. ಅವ್ರು ಯಾರು ಬಂದು ಅಧಿಕಾರಿಗಳು ಯಾರಿಗೂ ದಾಖಲೆ ಇದೆ, ಪಕ್ಕ ದಾಖಲೆ, ಅವ್ರ ಜಮೀನು ಅವ್ರು ಹಾಕ್ಕೊಳ್ಳಿ ಅಂತ ಸುಮ್ಮನೆ ಇದ್ದಾರೆ. ಹಂಗೇನಿಲ್ಲ. ಅಧಿಕಾರಿಗಳು ನಮಗೆ ಅವ್ರಿಗೆ ಹೇಳಿಲ್ಲ ಪಾಪ, ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಹೇಳಿಲ್ಲ. ನಮ್ಮ ಇವರು CPI ಸಾಹೇಬರು, ನಮ್ಮ ಬಟ್ಲಲ್ಲಿ ಕಂಚರ್ಲಲ್ಲಿ ಲಿಮಿಟ್ಟು CPI ಸರ್ ನಾರಾಯಣಸ್ವಾಮಿ ಸಾಹೇಬರು ಇದ್ದಾರೆ.
ಅವ್ರು ಬಂದಿದ್ದರು, ಎಲ್ಲ ಎನ್ಕ್ವೈರ್ ಮಾಡಿ ನೀಟಾಗಿ ಅವರೇ ಕೇಸೆಲ್ಲ ಹಾಕ್ಸಿರೋದು. ಅವರು ಹೇಳಿದ್ದಾರೆ, ಇಲ್ಲಿ ಬನ್ನಿ, ನನ್ನ ಹತ್ರ ಬಣ್ಣ ಆಫೀಸ್ ಬನ್ನಿ, ನೀವು ದಾಖಲೆಗಳು ಎತ್ಕೊಂಡು ಬನ್ನಿ, ಅವರು ದಾಖಲೆಗಳು ಎತ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ಅವ್ರು ಪೊಲೀಸು ಸಂದೀಪ್ ಅವರು ದಾಖಲೆಗಳು ಎತ್ಕೊಂಡು 9 ಗಂಟೆಗೆ ಅಲ್ಲಿದ್ದಾರೆ. ಇವ್ರು ಯಾರೂ ಹೋಗಿಲ್ಲ. ಇಲ್ಲಿ ಗ್ಯಾಂಗ್ ಕಟ್ಕೊಂಡು ಎಲ್ಲ ಸೇರಿಕೊಂಡು ಇಲ್ಲಿ ಕೂಸೆಗಳೆಲ್ಲ ಹೊಡೆದಾಕಿ ಅಲ್ಲಿ ಹೋಗಿದ್ದಾರೆ. ಆ ವಿಚಾರ ಸಾಹೇಬ್ರಿಗೆ ಗೊತ್ತಾಗಿದೆ. ಅಲ್ಲಿ ಉಗ್ದಿದ್ದಾರಪ್ಪ ಚೆನ್ನಾಗಿ. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು, ದೌರ್ಜನ್ಯ ಎಲ್ಲ ನೀವೇ ಮಾಡ್ತಾ ಇದ್ದೀರಲ್ಲ, ಇದೇನು ತಮಾಷೆ ಮಾಡ್ತೀರಾ ಅಂತ ಸಾಹೇಬ್ರೆಲ್ಲ ಉಗಿದು ಉಪ್ಪಾಕಿ ಕಾನೂನು ಚೌಕಟ್ಟಲ್ಲಿ ಎಫ್ ಐ ಆರ್ ಹಾಕಿ.